ನಮಸ್ಕಾರ, ಶ್ರೀಗಂಧ ವಾಹಿನಿಗೆ ಸ್ವಾಗತ. ಈ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿರೋದ್ರಲ್ಲಿ ಜಸ್ಟ್ ವಿಡಿಯೋ ನೋಡ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಶ್ರೀಗಂಧ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಇವತ್ತಿನ ಟಾಪಿಕಲ್ಲಿ ಏನು ಒಂದು ಚರ್ಚೆ ಮಾಡೋಣ ಅಂತ ಅನ್ನೋದಂದರೆ, ಸಾಮಾನ್ಯವಾಗಿ ತುಂಬ ಜನರದ್ದು ಏನಾಗುತ್ತೆ ಅಂತಂದರೆ ಭತ್ತದ ಗದ್ದೆ ಇರುತ್ತೆ, ಅಡಿಕೆ ರೇಟ್ ಜಾಸ್ತಿ ಆಗ್ತಾ ಇದೆ, ಸೊ ನಾನು ಅಡಿಕೆ ತೋಟ ಮಾಡಬೇಕು. ಫೈನ್. ಏನು ಮಾಡ್ತಾರೆ, ಇವತ್ತಿನ ದಿವಸ ಭತ್ತ ಎಲ್ಲ ಒಕ್ಕಲು ಮಾಡ್ತಾರೆ, ತೆಗಿತಾರೆ, ಇಮಿಡಿಯೇಟಾಗಿ ಕಲ್ಟಿವೇಟ್ ಮಾಡ್ತಾರೆ, ಬದು ಇದ್ದದನ್ನೆಲ್ಲ ಅಳಿಸ್ತಾರೆ, ಸೀದಾ ಲೈನ್ ತೆಗೆದು ಗಿಡ ಹಾಕ್ತಾರೆ. ಆ ಗಿಡ ಹಾಕಿದ್ಮೇಲೆ, ಅಡಿಕೆ ಗಿಡ ಹಾಕಿದ್ಮೇಲೆ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಮೆಕ್ಕೆಜೋಳ ಹಾಕ್ತಾರೆ, ಇಲ್ಲ ಬಾಳೆ ಹಾಕ್ತಾರೆ. ಸೊ ಅಡಿಕೆ ಗಿಡದ ಜೊತೆಗೆ ಬಾಳೆ ಹಾಕ್ಬೇಕಾ, ಮೆಕ್ಕೆಜೋಳ ಹಾಕ್ಬೇಕಾ, ಅಥವಾ ಬೇರೆ ಏನು ಇಂಟರ್ ಕ್ರಾಪ್ ಮಾಡಬೇಕು ಅಂತ ಅನ್ನೋದು ಇನ್ನೊಂದು ಟಾಪಿಕಲ್ಲಿ ಹೇಳ್ತೀನಿ. ಇಲ್ಲಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳುತ್ತೆ ಅಂದ್ರೆ, ಬಸಿಗಾಲುವೆ ಅಂತ ಅನ್ನೋದು ಈ ಒಂದು ಅಡಿಕೆ ತೋಟದಲ್ಲಿ ಬೇಕಾ ಬೇಡವಾ, ಅಕಸ್ಮಾತ್ ಬೇಕು ಅಂತ ಅನ್ನೋದ್ರೆ ಏನಕ್ಕೋಸ್ಕರ ಬೇಕು ಮತ್ತು ಹೇಗಿರಬೇಕು ಅಂತ ಅನ್ನೋದೊಂದು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಎಸ್ಪೆಷಲಿ ಈಗ ಸಾಮಾನ್ಯವಾಗಿ ಬಯಲ್ಸಿ, ಇವಾಗ ಅಡಿಕೆ ತೋಟ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಯಲ್ಸೀಮೆಯಿಂದ ಹಿಡಿದು ಮಲೆನಾಡು ಎಲ್ಲಾ ಕಡೆನೂ ಇವಾಗ ಅಡಿಕೆ ತೋಟಗಳು ಆಗ್ತಾ ಇದ್ದಾವೆ. ಅಡಿಕೆ ರೇಟ್ ಜಾಸ್ತಿ ಆಗ್ತಾ ಹೋದಂಗೆ ಇವತ್ತಿನ ದಿವಸ ಆಂಧ್ರ ಪ್ರದೇಶ ಒಂದರಲ್ಲೇ ನಮಗೆ ಗೊತ್ತಿರೋ ರೀತಿಯಲ್ಲಿ, ಅಂದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಕಮ್ಮಿ ಅಂದ್ರೆ ಒಂದು 65,000 ಎಕರೆ ಅಡಿಕೆ ತೋಟ ಬರ್ತಾ ಇದೆ. ಎಲ್ಲಿ? ನಮ್ಮ ಪಕ್ಕದಲ್ಲಿ, ಆಂಧ್ರದಲ್ಲಿ. ಸೊ ಹೀಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೊನೆಗೆ ನಮ್ಮ ರೈತರಿಗೆ ಎಸ್ಪೆಷಲಿ ಇವತ್ತಿನ ದಿವಸ ಹೆಚ್ಚಿನ ಒಂದು ಆದಾಯ ತರುವಂತ ಒಂದು ಬೆಳೆ ಅಂದ್ರೆ ಅಡಿಕೆ. ಅದರಲ್ಲೂ ಕರ್ನಾಟಕ ಇವತ್ತಿನ ದಿವಸ ಲೀಡಿಂಗ್ ಇದೆ ಈಲ್ಡ್ ವೈಸ್ ಅಲ್ಲಿ ಮತ್ತು ಎಕರೇಜ್ ವೈಸ್ ಅಲ್ಲಿ. ಸೊ ಹಾಗಾಗಿ ನಮ್ಮ ಕನ್ನಡ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗೋ ರೀತಿಯಲ್ಲಿ ನಾವೊಂದು ಏನಾದ್ರು ಟಿಪ್ಸ್ ಕೊಡ್ಬೇಕು ಇವತ್ತು ಅಂತ ಹೇಳಿದ್ರೆ, ಯಾರೆಲ್ಲ ಸ್ಪೆಸಿಫಿಕಲಿ ಭತ್ತದ ಗದ್ದೆಯಿಂದ ತೆಗೆದು ಅಡಿಕೆ ತೋಟ ಮಾಡಿದಾರೋ ಅವರಂತೂ ಖಂಡಿತವಾಗಿ ಬಸಿಗಾಲುವೆನ ಮಾಡಲೇಬೇಕು. ಇವತ್ತಲ್ಲದಿದ್ರು ಅಟ್ಲೀಸ್ಟ್ 10 ವರ್ಷ ಆದ್ಮೇಲೆ ಯಾವಾಗ ಅಡಿಕೆ ಗಿಡ ಫಸಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗಂತೂ ಅವರಿಗೆ ಸಮಸ್ಯೆ ಕಂಡೇ ಕಾಣುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಒಂದು 4 ವರ್ಷ ಅಥವಾ 5 ವರ್ಷ ತನಕ ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಗುವಂತ ಒಂದು ಲೆಕ್ಕದಲ್ಲಿ ಅಡಿಕೆ ತೋಟದಲ್ಲಿ ಯಾವುದೇ ಒಂದು ವೈಪರೀತ್ಯ ಕಾರಣಗಳು ನಿಮ್ಗೇನು ನೋಡ್ಲಿಕ್ಕೆ ಸಿಕ್ಕಲ್ಲ. ಆದ್ರೆ ಒಂದ್ಸತಿ ಫಸಲಿಗೆ ಬಂದಾದ್ಮೇಲಿಂದ ನಿಮ್ದು ಫಸಲು ಸರಿಯಾಗಿ ನಿಲ್ಲದಿಲ್ಲ ಮತ್ತು ಅಡಿಕೆ ಗಿಡ ಸಾಯಕ್ ಸ್ಟಾರ್ಟ್ ಆಗ್ತವೆ, ಅಂದ್ರೆ 8 ವರ್ಷ 7 ವರ್ಷ ಆದ್ಮೇಲೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೇರು ಸರಿಯಾಗಿ ಬಿಡದಲ್ಲೇ ಇರುವಂತ ಕಾರಣ. ಸೊ ಗಿಡದಲ್ಲಿಂದ ನಮಗೆ ಬೆಳವಣಿಗೆ ಆಗ್ಬೇಕಾದ್ರೆ ಬೇರು ಸರಿಯಾಗಿ ಯಾಕೆ ಬಿಡ್ತಾ ಇರಲ್ಲ ಅಂತ ಹೇಳಿದ್ರೆ, ನಾರ್ಮಲಿ ಗದ್ದೆ ಮಾಡಿದಾಗ ನಾವು ರೊಳ್ಳಿ ಹೊಡೆಯೋದು ಅಂತ ಹೇಳ್ತೀವಿ ಅಥವಾ ಪಡ್ಲಿಂಗ್ ಅಂತ ಹೇಳ್ತೀವಿ. ಸೊ ಪಡ್ಲಿಂಗ್ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈ ಒಂದು ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಮೇಲ್ಗಡೆ ಜಾಸ್ತಿ ನೀರು ಹಿಡಿದಿಟ್ಕೊಳ್ಳಕ್ಕೆ ಅನುಕೂಲ ಆಗೋ ಒಂದು ರೀತಿನಲ್ಲಿ ಪಡ್ಲಿಂಗ್ ಮಾಡಿರ್ತೀವಿ. ಸೊ ಮೇಲಿನ ಒಂದು 6 ಇಂಚ್ ಅಥವಾ 7 ಇಂಚ್ ಅಂತ ನಾವೇನ್ ಹೇಳ್ತೀವಿ, ಆದ್ರೂ ಸಾಮಾನ್ಯವಾಗಿ ನೀರು ಬಸ್ತು ಹೋಗದಲ್ಲೇ ಇರೋ ಹಾಗೆ ಗದ್ದೆ ರೆಡಿ ಮಾಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಯಾವಾಗ ಗದ್ದೆ ಮಾಡುವಂತ ಟೈಮಲ್ಲಿ. ಸೊ ಇದನ್ನ ನಾವು ತೋಟ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಮೇಲ್ಗಡೆ ಇರ್ತಕ್ಕಂಥ 1 ಅಡಿ ಏನಿರುತ್ತೆ ಭೂಮಿದು ಮಣ್ಣಿನ ಭಾಗ, ಅದರಲ್ಲಿ ಯಾವುದೇ ರೀತಿಗೆ ನಾನು ನೀರು ನಿಲ್ದೇ ಇರೋ ರೀತಿನಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಡಿಕೆ ಗಿಡಕ್ಕೆ ಅಷ್ಟೇ ಗಾಳಿಯ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಗಾಳಿ ಯಾವಾಗ ಬೇರ್ನಲ್ಲಿ ಸರಿಯಾಗಿ ಆಡಿಲ್ಲ ಅಂತಂದ್ರೆ ನಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಸರಿ ಹೋಗೋದಿಲ್ಲ. ಸೊ ಹಾಗಿದ್ದಾಗ ನಾವು ಗಾಳಿ ಆಡೋ ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇಷ್ಟೇ ಯಾವ ರೀತಿಯಲ್ಲಿ ಸ್ಲೋಪ್ ಇದೆ ಅಂತ ಅನ್ನೋದನ್ನ ಒಂದು ನೋಡ್ಕೊಳ್ಳಿ. ಸ್ಲೋಪಿಗೆ ಅಗೇನ್ಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಇಳಿಜಾರು ಯಾವ ರೀತಿ ಇದೆಯೋ ಅದಕ್ಕೆ ಅಗೇನ್ಸ್ಟ್ ಆಗಿ ನೀವೊಂದು ಹೆಚ್ಚು ಕಮ್ಮಿ 3/4 ಅಡಿ ಅಗಲ, ಅಂದ್ರೆ ಒಂದು ಸಣ್ಣ JCB ಬಕೆಟ್ ಅಂತ ಹೇಳ್ಬೋದು ಅಥವಾ ಸಲ್ಕೆ ಅಂತ ಏನ್ ಹೇಳ್ತೀವಿ, ಅಷ್ಟು 3/4 ಅಡಿಯಿಂದ ಮ್ಯಾಕ್ಸಿಮಮ್ 1 ಅಡಿ ಅಗಲ, 3/4 ಅಡಿ ಆಳ, ಇಷ್ಟು ದೂರ ನೀವು ಅಂದ್ರೆ ಅಕ್ರಾಸ್ ಆಗಿ ತಗೊಳ್ತಾ ಬರಬೇಕು. ಮತ್ತು ಈಗ ಚಿತ್ರದಲ್ಲಿ ತೋರಿಸಿರೋ ರೀತಿಯಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ವಿಡಿಯೋದಲ್ಲೂ ನಾನು ನೋಡಿದಾಗ ಅರ್ಥ ಆಗುತ್ತೆ. ಆಮೇಲೆ ತೋಟದ ಸುತ್ತಲೂ ಕೂಡ 1.5 ಅಡಿಯಷ್ಟು ಆಳದಲ್ಲಿ 2 ಅಡಿ ಅಗಲದಲ್ಲಿ ಆಳ ಕಾಲುವೆ ಮಾಡಿದಾಗ ಏನಾಗುತ್ತೆ, ಈ ಸಣ್ಣ ಕಾಲುವೆಗಳನ್ನ ಅಕ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ಸಣ್ಣ ಕಾಲುವೆಯಿಂದಲೇ ನೀರು ಬಸ್ತಿರೋ ಅಂತದ್ದು ಈ ದೊಡ್ಡ ಕಾಲುವೆಗೆ ರೀಚ್ ಆಗ್ಬಿಟ್ಟು ಅಲ್ಲಿಂದ ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಯಾವುದೇ ರೀತಿ ನೀರು ನಿಲ್ದೇ ಇರೋ ಹಾಗೆ ಹರಿದು ಹೋಗೋ ಲೆಕ್ಕದಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಮೇಲೆ ನೀವು ಹಾಕಿರ್ತಕ್ಕಂಥ ಅಡಿಕೆ ಗಿಡದ್ದು ಬೇರುಗಳಿಗೆ ಸಾಕಷ್ಟು ಗಾಳಿ ಸಿಕ್ಕತ್ತೆ ಮತ್ತು ಅದರ ಎಸ್ಟಾಬ್ಲಿಷ್ಮೆಂಟ್ ಸರಿಯಾಗತ್ತೆ. ಇದರ ಸಂಬಂಧದಲ್ಲಿ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಅಂದ್ರೆ ಭತ್ತದ ಗದ್ದೆಯಿಂದ ತೋಟಕ್ಕೆ ಕನ್ವರ್ಟ್ ಮಾಡಿದಾಗ ನಮಗೆ ಮುಖ್ಯವಾಗಿ ಏನಾಗುತ್ತೆ, ಬೇರಿನ ಬೆಳವಣಿಗೆ ಮುಖ್ಯ ಆಗುತ್ತೆ. ಅದಾದ್ಮೇಲೆ ಕಾಂಡದ ಬೆಳವಣಿಗೆಗೆ ನಾವು ಒತ್ತು ಕೊಡ್ತೀವಿ. ಸೊ ಬೇರಿನ ಬೆಳವಣಿಗೆ ನಮಗೆ ಚೆನ್ನಾಗಿ ಆಗ್ಬೇಕು ಅಂತ ಅನ್ನೋದಾದ್ರೆ ಸ್ಟ್ರೈಟ್ ಅವೇ ನಾವು ಕೆಮಿಕಲ್ ಫರ್ಟಿಲೈಸರ್ನ ಹೇಳೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಯಾವಾಗಂದ್ರೆ ಗಿಡ ಹಾಕಿದಾಗಿಂದ ಆಲ್ಮೋಸ್ಟ್ ಒಂದು 3 ವರ್ಷದ ತನಕ ಎಷ್ಟು ಸಾಧ್ಯನೋ ಅಷ್ಟು ಸಾವಯವ ಯುಕ್ತ ಇರ್ತಕ್ಕಂಥ ಗೊಬ್ಬರಗಳನ್ನ ಹಾಕಿ, ಅದರಲ್ಲಿ ಕೋಳಿ ಗೊಬ್ಬರ ಮಾತ್ರ ಖಂಡಿತ ಬೇಡ, ತಿಪ್ಪೆ ಗೊಬ್ಬರ ಹಾಕ್ಬೋದು, ಕುರಿ ಗೊಬ್ಬರ ಹಾಕ್ಬೋದು. ಎಷ್ಟು ಪ್ರಮಾಣ ಏನು ಎತ್ತ ಅಂತ ಹೇಳಿದ್ರೆ ನೀವೊಂದು ಇದು ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಉತ್ತರ ಹೇಳ್ತೀವಿ. ಅದಕ್ಕೆ
ನಮ್ಮದು ಫೋನ್ ನಂಬರ್ ಅಂತ ನಿಮಗೆ ಗೊತ್ತಿದ್ದೇ ಇದೆ. ಸೊ ಈ ವಿಷಯದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ, ಎಸ್ಪೆಷಲಿ ಸಾವಯವಯುಕ್ತವಾಗಿ ನಾವು ಫಸ್ಟ್ ಒಂದು 5 ವರ್ಷದವರೆಗ ಯಾವ ರೀತಿ ನಾವು ಅಡಿಕೆ ತೋಟನ ನಿರ್ವಹಣೆ ಮಾಡಬಹುದು, ಎಸ್ಪೆಷಲಿ ಈ ಥರ ಕನ್ವರ್ಟ್ ಮಾಡಿರ್ತಕ್ಕಂಥ ತೋಟಗಳಿಗೆ ಹೇಳ್ತೀನಿ ನಾನು. ಬಯಲುಸೀಮೆನಲ್ಲಿ ಇರೋರು ಈಗ ಮೆಕ್ಕೆಜೋಳ ಬೆಳೀತಾ ಇದ್ದೀರಾ, ಬೋರ್ವೆಲ್ ಹಾಕ್ತೀರಾ, ಡ್ರಿಪ್ ಹಾಕ್ತೀರಾ, ಸ್ಟ್ರೈಟ್ ಅಡಿಕೆ ಗಿಡ ಇಡ್ತೀರಾ, ಅಂಥವರಿಗೆ ಈ ಸಮಸ್ಯೆ ಅಷ್ಟು ಕಾಣಿಸೋದಿಲ್ಲ. ಆದರೆ ಹೆಚ್ಚು ನೀರಿನ ಅವಶ್ಯಕತೆ ಇಟ್ಕೊಂಡಿದ್ದು ಬೆಳೀತಾ ಬಂದಿರತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಭತ್ತ ಆಗಿರ್ಬೋದು ಅಥವಾ ಬೇರೆ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ಕೊಂಡಿದ್ದು ಜಾಸ್ತಿ ನೀರು ಉಂಡಿರುವಂಥ ಒಂದು ಭೂಮಿ ಅಂತ ನಾವೇನು ಹೇಳ್ತೀವಿ, ಅಂತ ಒಂದು ಜಮೀನಲ್ಲಿ ನಾವು ಅಡಿಕೆ ತೋಟನ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬಸಿಗಾಲುವೆ ಕಂಪಲ್ಸರಿ ಆಗುತ್ತೆ. ಮತ್ತು ಈ ರೀತಿ ಒಂದ್ಸತಿ ಬಸಿಗಾಲುವೆ ರೆಡಿ ಮಾಡಿರ್ತಕ್ಕಂಥದ್ದು ನೀವು ಕಾಲಾನುಕಾಲ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಪ್ರತಿ ಮಳೆಗಾಲದಲ್ಲಿ ಸವರಬೇಕು, ಕ್ಲೀನ್ ಮಾಡಬೇಕು. ಸೊ ಸಮ್ಮರ್ ಬಂತು ಅಂತ ಹೇಳಿದಾಗ ಇನ್ನು ಕೆಲವರು ಸ್ವಲ್ಪ ನೀರಿಂದು ಯಾರಿಗೆ ತೊಂದರೆ ಇರುತ್ತೆ, ಇದೇ ಬಸಿಗಾಲುವೆಯಲ್ಲಿ ಹೊಸ ಬೋರ್ವೆಲ್ ನೀರನ್ನ ಅದರಲ್ಲಿ ನಿಲ್ಲಿಸುವಂತ ಪದ್ಧತಿನೂ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ನಂತರ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂದ್ರೆ ಇದೇ ಬಸಿಗಾಲುವೆನ ನಾವು ನೀರನ್ನ ಉಣಿಸೋದಕ್ಕೆ ಹೇಗೆ ಮಾಡಬೇಕು, ಗಿಡಗಳಿಗೆ ನೀರು ಉಣಿಸ್ಲಿಕ್ಕೆ ನಾವು ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಸಂಕ್ಷಿಪ್ತವಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅನ್ಕೋತೀನಿ. ನಮಸ್ತೆ.